ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಯಾಕೋ ನಮ್ಮ ಮಕ್ಕಳು ಹುಷಾರಿರ್ಲಿಲ್ಲ, ಅದಕ್ಕೆ ಮಾತ್ರ ತಗೊಂಡೋಗೋಣ ಅಂತ ಗಗನ ಅಣ್ಣನ ಅಂಗಡಿಗೆ ಬಂದಿದ್ದೆ. ಹಂಗೆ ಬರ್ತಾ ನಮ್ಮ ವರ್ಷ ಕಾಲೇಜಿಗೆ ಹೊಂಟಿರೋದು ನೋಡಿದೆ. ಅವನ್ನ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾತ್ರ ತಗೊಂಡು ಮನೆಗೆ ಬಂದು ತಿಂಡಿ ತಿಂದು ಮೇಲ್ಗಡೆ ಹೋದೆ ಗೋಟೋಣ ಹಾಕೋಣ ಅಂತ. ಗೋಟೋಣ ಹಾಕಿ ಗುದ್ಲಿ ತಗೊಂಡ್ ಬಂದೆ. ಗುದ್ಲಿ ತಗೊಂಡು ಸೀದಾ ನಮ್ಮ ಇಟಾಚಿ ರಂಗನ್ ಮನೆ ಹತ್ರ ಹೋದ್ವಿ. ದೇವ್ರು ಎಷ್ಟು ಸುಖ ಕೊಟ್ಟ ನೋಡ್ರಿ ಇವನಿಗೆ. 10:30 ಆದ್ರೂ ಇನ್ನು ಮಲ್ಕೊಂಡಾನೆ. ಗುದ್ಲಿ ಇಸ್ಕೊಂಡು ಸೀದಾ ನಾನು ನಮ್ಮ ಅಣ್ಣ ಗದ್ದೆ ಹತ್ರ ಹೋದ್ವಿ. ಇವತ್ತೇನಪ್ಪ ನಮ್ ಕೆಲ್ಸ ಅಂದ್ರೆ ಬದಕೆತ್ತದು. ನಮ್ದಿರೋದೇ 1/2 ಎಕರೆ ಗದ್ದೆ, ಅದೇ ಇದು. ನಮ್ ಗದ್ದಿಗೊಂದು ನಮಸ್ಕಾರ ಮಾಡಿ ನಾನು ನಮ್ಮ ಅಣ್ಣ ಬದಕೆತ್ತಕ್ ಶುರು ಮಾಡಿದ್ವಿ. ಅಷ್ಟರಲ್ಲಿ ನಮ್ ಚಿಕ್ಕಪ್ಪನೂ ಬಂದ್ರು. ಅವರು ಬದಕೆತ್ತಕ್ ಶುರು ಮಾಡಿದ್ರು. ನಾವು ಮೂವರು ಸೇರಿ ಬದಕೆತ್ತದೆಲ್ಲ ಮುಗಿಸಿದ್ವಿ. ಗುದ್ಲಿನೆಲ್ಲ ತೊಳ್ಕೊಂಡು ನಾನು ನಮ್ಮ ಅಣ್ಣ ಮನೆ ಕಡೆ ಬಂದ್ವಿ. ನಮ್ ಸೊಸೆ ಕರ್ಕೊಂಡು ನಾಗಣ್ಣನ ಅಂಗಡಿ ಬಂದೆ. ಅವಳಿಗೊಂದು ಮಂಚ್ ಕೊಡ್ಸಿ ಮನೆ ಕಡೆ ಬಂದೆ. ನಮ್ಮ ಅಣ್ಣ ಮನೆ ಹತ್ರ ಬಂದು ಅವ್ರ ಗಾಡಿ ತಗೊಂಡು ಹುಲ್ ಕೊಯ್ಯಕ್ ಹೊರಟೆ. ಹುಲ್ಲೆಲ್ಲ ಕೊಯ್ದು ಟ್ಯಾಕ್ಟ್ರಿ ಹರ್ಕೊಂಡು ನಾನು ಮನೆ ಕಡೆ ಬಂದೆ. 8 ವರ್ಷದ ನಂತರ ನನ್ನ ಫ್ರೆಂಡ್ ನಾನು ನೋಡ್ತಾ ಇರೋದು. ಊರಿಗೆ ಬಂದಿದ್ದ, ಅವನ್ನ ಮಾತಾಡ್ಸಿದೆ. ಅಷ್ಟರಲ್ಲಿ ನಮ್ಮ ತಮ್ಮ ಬಂದು ಹೊಳೆ ಹತ್ರ ಕರ್ಕೊಂಡು ಹೋದ. ಹೊಳೆ ನೋಡ್ಕೊಂಡು ಮನೆಗೆ ಬಂದೆ. ನಮ್ಮ ಅಕ್ಕರಿಗೆ ಇಬ್ಬರಿಗೂ ಹುಷಾರಿರ್ಲಿಲ್ಲ, ಅವ್ರನ್ನ ಕರ್ಕೊಂಡು ಒಳ್ಳೋರ್ ಕಡೆ ಹೊರಟೆ. ಅವ್ರಿಗೆ ಆಸ್ಪತ್ರೆ ತೋರಿಸಿ ಪಾನಿಪುರಿ ತಿಂದು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.